ಸರ್ ಮತ್ತೊಂದು, ಇವಾಗ ನೀವು ಒಂದು ಲೇಖನೆಯನ್ನ ಬರ್ದಿದ್ರಿ, ಐ ಎಮ್ ಅ ಲೀಡರ್ ಅಂತ. ಸೊ ಅದು ಬರಿಬೇಕಂತಂದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು ಮೇಡಮ್? ಇದಕ್ಕೂ ಮೊದಲು ಹೇಳಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ಐ ಎಮ್ ಅ ಲೀಡರ್ ಪುಸ್ತಕ ನಾನು ದುಡ್ಡು ಮಾಡ್ಬೇಕಂತ ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ನನಗೆ ಹೆಸರಾಗತ್ತಂತ ನಾನು ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ನನಗೆ ಪಬ್ಲಿಸಿಟಿ ಸಿಗುತ್ತಂತ ನಾನು ಐ ಎಮ್ ಅ ಲೀಡರ್ ಪುಸ್ತಕ ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ಮಾಡಿರೋ ಉದ್ದೇಶ ಒಂದೇ ಒಂದು ಮೇಡಮ್, ಈಗ ನಾನು ಸುದ್ದಿ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ. ಐ ಎಮ್ ಅ ಲೀಡರ್ ಪುಸ್ತಕ ಕೂಡ ಅದೇ ಕಾನ್ಸೆಪ್ಟ್, ನನ್ನ ಭಾಗದ ಯುವಕರಿಗೆ ಒಳ್ಳೇದಾಗ್ಲಿ. ಹೌದು, ತಂದೆ ಎಮ್ ಎಲ್ ಎ, ಮಗ ಎಮ್ ಎಲ್ ಎ, ಮೊಮ್ಮಗ ಎಮ್ ಎಲ್ ಎ ಆಗೋರ್ ಬೇಡ. ನನ್ ಜೊತೆ ಇದ್ದ ನನ್ನ ಅಣ್ಣ ತಮ್ಮರು ಎಮ್ ಎಲ್ ಎ ಆಗ್ಬೇಕು. ನನ್ ಜೊತೆ ಪಾನಿಪುರಿ ಮಾರುವನು ಎಮ್ ಎಲ್ ಎ ಆಗ್ಬೇಕು. ಅವನ ಮನಸ್ಸು ಒಳ್ಳೇದಿರ್ಬೇಕು, ಅವನಿಗೆ ಸಮಾಜ ಸೇವೆ ಗೊತ್ತಿರ್ಬೇಕು, ಅಂಥವನು ಒಳ್ಳೆ ಎಮ್ ಎಲ್ ಎ ಆಗ್ಬೇಕು. ನಾನ್ ಹೇಳ್ತಾ ಇದ್ದೀನಿ ಮೇಡಮ್, ಪ್ರತಿಯೊಬ್ರು ಎಮ್ ಎಲ್ ಎಗಳಾಗ್ಬೇಕು, ಪ್ರತಿಯೊಬ್ರು ಎಂ ಪಿಗಳಾಗ್ಬೇಕಂದ್ರೆ ಸಾಧ್ಯ ಇಲ್ಲ. ಆದ್ರೆ ಒಂದಿಷ್ಟು ಕಲೆ ಕೌಶಲ್ಯಗಳನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಗ್ಬಹುದು. ಏನೇನ್ ಮಾಡ್ಬೇಕು ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ಸ್ಗೆ ಅದನ್ನ ಆ ಬುಕ್ಕಲ್ಲಿ ಕೊಟ್ಟಿದ್ದೀನಿ. ಆದ್ರೆ ವಿಶೇಷ ಏನಂದ್ರೆ ಮೇಡಮ್, ಇವತ್ತು ಚಾಣಕ್ಯ ನೀತಿ, ಚಾಣಕ್ಯ ಅಂದ್ರೆ ಎಲ್ರಿಗ ಏನಾಗತ್ತೆ, ಇವ್ರು ಆ ಪಕ್ಷದ ಚಾಣಕ್ಯ, ಇವ್ರು ಆ ಚಾಣಕ್ಯ ಅಂತ ಹೇಳ್ತಾರೆ. ಆದ್ರೆ ರಿಯಲ್ ಚಾಣಕ್ಯ ನಾರ್ಮಲ್ ಆಗಿರೋ ಒಬ್ಬ ಹುಡುಗನನ್ನ ರಾಜನಾಗಿ ಮಾಡ್ತಾನೆ. ಹೌದು, ಅಷ್ಟು ಅವ್ರ ಹತ್ರ ಶಕ್ತಿ ಇತ್ತು, ಅಷ್ಟು ಅವ್ರ ಬುದ್ಧಿ ಅಷ್ಟು ಫಾಸ್ಟ್ ಇತ್ತು, ಅವ್ರ ತತ್ವಗಳು ಇದು ಒಂದಿಷ್ಟು, ಇವ್ರ ಜೊತೆ ಹಿಂಗಿರ್ಬೇಕು, ಅವ್ರ ಜೊತೆ ಅದಿಷ್ಟು. ಸ್ವಲ್ಪ ನನಗೆ ಚಾಣಕ್ಯನ ಮೇಲೆ ತುಂಬಾ ಅಪಾರ ಗೌರವ, ಅಭಿಮಾನ, ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನ ಅಳವಡಿಸ್ಕೊಂಡು, ಶರಣ ಸಂಸ್ಕೃತಿ ನನ್ನ ಮೈಯಲ್ಲೇ ಇದೆ, ಅವೆಲ್ಲವನ್ನು ಅಳವಡಿಸ್ಕೊಂಡು ನಾನೇನ್ ಮಾಡಿದೆ, ಐ ಎಮ್ ಅ ಲೀಡರ್ ಚಾಣಕ್ಯನ ನೀತಿಯೊಂದಿಗೆ ಯುವಕರ ಕೈಪಿಡಿ ಅಂತ ಪುಸ್ತಕ ಮಾಡಿದೆ. ಇದರಲ್ಲಿ ಏನಿದೆ, ಚಾಣಕ್ಯರ ತತ್ವಗಳು ಇಂದಿನ ಯುಗಕ್ಕೆ ಹೆಂಗ್ ಅನ್ವಯವಾಗುತ್ತೆ, ಅವುಗಳನ್ನ ಹೆಂಗ್ ಅಳವಡಿಸ್ಕೊಂಡು ನಾವು ರಾಜಕೀಯ ಮಾಡ್ಬೇಕು, ಸಮಾಜ ಸೇವೆ ಹೆಂಗ್ ಮಾಡ್ಬೇಕು, ನಾವು ಉದಾರ ಹೆಂಗ್ ಆಗ್ಬೇಕು, ಎಲ್ಲವೂ 100% ಆಗಿ ಯುವಕರಿಗೆ ಮೀಸಲು. ಪ್ರತಿಯೊಬ್ಬ ಯುವಕ ಮೇಡಮ್, ಯಾರಿಗೆ ಸಮಾಜ ಸೇವೆ, ಸಮಾಜ, ರಾಜಕೀಯ ಇವುಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಪ್ರತಿಯೊಬ್ಬರ ಬುಕ್ ಓದ್ಬೇಕು. ಓದಿದಾಗ ಅವ್ರಿಗೊಂದು ಥಾಟ್ ಬರುತ್ತೆ, ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಜನ ಬೆಂಬಲ ಕೊಟ್ಟಿಲ್ಲ, ನಾನು ಇದನ್ನ ಮಾಡ್ಬೇಕಿತ್ತು, ಇದನ್ನ ಮಾಡಿದ್ರೆ ನನಗೆ ಜನ ಬೆಂಬಲ ಕೊಡ್ತಿದ್ರು. ಅವೆಲ್ಲ ಕಾನ್ಸೆಪ್ಟ್ ಗಳನ್ನ ಅದ್ರಲ್ಲಿ ತಿಳಿಸಿದ್ದೀನಿ. ಸೊ ಓದಿದ್ರೆ ಕೊನೆಗೆ ಒಂದೇ ಮಾತು ಹೇಳ್ತಾರೆ, ಐ ಎಮ್ ಅ ಲೀಡರ್ ಅಂತ. ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆ ಪುಸ್ತಕ ಓದಿದ್ಮೇಲೆ ನೋಡಿ.